ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಅಲ್ಲಿ ಅವರು ಕೂಡ ಇವತ್ತು ಪೋಲಿಯೋ ಮುಕ್ತವಾಗಲಿಲ್ಲ. ಆದ ಕಾರಣ ಅಲ್ಲಿರುವಂಥ ವೈರಸ್ ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ತಗಲುವಂಥ ಒಂದು ಸಾಧ್ಯತೆಗಳು ಇವತ್ತಿದೆ. ಅದಕ್ಕಾಗಿ ಬಹುಶಃ ಇವತ್ತು ಪಲ್ಸ್ ಪೋಲಿಯೋ ದಿನಾಚರಣೆಯನ್ನು ನಾವು ಜೂನ್ 28ನೇ ತಾರೀಕಿಗೆ ಇವತ್ತು ಆಚರಿಸ್ತಿದ್ದೇವೆ. ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಅಂತೇಳಿ ವಿಶ್ವದಲ್ಲಿ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಬಹುತೇಕ ಶಿಕ್ಷಿತರು ಮತ್ತು ಶಿಕ್ಷಣ ಇಲ್ಲದವರು, ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅಲ್ಲ, ನದಿ ಮಧ್ಯೆ ಜೀವಿಸುವವರು, ಕಾಡಿನಲ್ಲಿ ಜೀವಿಸುವವರು, ಗುಡ್ಡಗಾಡಿನಲ್ಲಿ ಜೀವಿಸುವವರು, ಇವನ್ನೆಲ್ಲ ಬಹುಶಃ ಇವತ್ತು ಆ ಪ್ರದೇಶಕ್ಕೆ ಹೋಗಿ ಪಲ್ಸ್ ಪೋಲಿಯೋ ಕೊಟ್ಟು ಆ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬಹಳಷ್ಟು ರಾಷ್ಟ್ರಗಳು ಆಲೋಚನೆ ಮಾಡಿತ್ತು. ಆದರೆ ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರೋತ್ಸಾಹ, ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ, ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವಂಥ ವೈದ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ನರ್ಸಸ್, ಆಶಾ ವರ್ಕರ್ಸ್, ANM ಇರಲಿ, ಇನ್ನಿತರ ಹೆಲ್ತ್ ವರ್ಕರ್ಸ್ ಇರಲಿ, ವಿವಿಧ NGOs, ಎಷ್ಟು ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ಇಲಾಖೆ ಏನಿದೆಯಾ, ವಿವಿಧ ಸೋಷಿಯಲ್ ಬೆನಿಫಿಟ್, ಈ ಎಲ್ಲ ಇಲಾಖೆಯ ಸಹಕಾರ ಪಡೆದುಕೊಂಡು ಬಹುಶಃ ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರ ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ ಮತ್ತು ಎಲ್ಲ NGOs ಅನ್ನು ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು. ಎಲ್ಲ ಜೀವದ ಆ ಒಂದು ಜೀವನ ಪಣವಿಟ್ಟು ಕಾಡಿನ ಮಧ್ಯೆ ಇವತ್ತು ಹೋಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ಕೊಟ್ಟದ್ದು ಕೂಡ ಇರುತ್ತೆ. ಆದ ಕಾರಣ ಇವತ್ತು ನಮ್ಮ ಎಲ್ಲ ಹಿರಿಯರು ಏನು ಮತ್ತು ಹೆಲ್ತ್ ವರ್ಕರ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರು ಏನು ಶ್ರಮವಹಿಸಿ ಇವತ್ತು ಪೋಲಿಯೋ ಮುಕ್ತವಾದ ಭಾರತ ನಿರ್ಮಾಣವಾಗಿದೆ, ಅದನ್ನೇ ಮೇಂಟೈನ್ ಮಾಡಿಕೊಂಡು ಹೋಗೋ ಜವಾಬ್ದಾರಿ ಈಗ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು 28ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ಕೊಡ್ತಾರೆ. ಸ್ಥಳವನ್ನು ನಾವು ನಿಮಗೆ ಮತ್ತೆ ಹೇಳ್ತೇವೆ. ಇದರಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ಈಗ ನಮಗೆ ಮಾಹಿತಿ ಕೊಟ್ಟಾಗೆ 64,84,901 ಲಸಿಕೆ ಪಡೆಯಲು ಬರಬೇಕಾದಂಥ ಸಣ್ಣ ಮಕ್ಕಳು ಇದ್ದಾರೆ. ಇದಕ್ಕಾಗಿ ನಾವು 36,076 ಬೂತ್ಗಳನ್ನು, ಪಲ್ಸ್ ಪೋಲಿಯೋ ಬೂತ್ ಮತ್ತು ಹೆಲ್ತ್ ವರ್ಕರ್ಸ್ ಅನ್ನು ಮತ್ತು NGOs ಸಹಕಾರ ಅಲ್ಲಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ. ಇವತ್ತು ಮೊಬೈಲ್ ಎಲ್ಲಿಗೆ ಇವತ್ತು ಬಹುಶಃ ಇವತ್ತು ಗುಡ್ಡಗಾಡು ಪ್ರದೇಶದ ಸಮಸ್ಯೆ ಅಲ್ಲೆಲ್ಲ ಕೂಡ ಇವತ್ತು ಮೊಬೈಲ್ನ ತಂಡವನ್ನು ನಾವು ಇವತ್ತು 988 ಮೊಬೈಲ್ ಟೀಮ್ ಕೂಡ ಇವತ್ತು ರಚಿಸಲಾಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.